ಟ್ರಂಪ್ ಅತಿರೇಕಗಳ ವಿರುದ್ಧ ಬಹಳ ತಡವಾಗಿ ಆದ್ರೂ ಯುರೋಪ್ ಎಚ್ಚೆತ್ತುಕೊಂಡಿದೆಯಾ? ದಾವೋಸ್ನಲ್ಲಿ ವ್ಯಕ್ತವಾದಂತಹ ನಿಲುವು ಅಮೆರಿಕದ ವಿಸ್ತರಣವಾದದ ವಿರುದ್ಧದ ನೈತಿಕ ತೀಕ್ಷ್ಣತೆನಾ? ಟ್ರಂಪ್ ಅವರನ್ನ ಗ್ರೀನ್ಲ್ಯಾಂಡ್ನಲ್ಲಿ ನಿರ್ಣಾಯಕವಾಗಿ ತಡೆಯಲಾಗಿದೆಯಾ ಅಥವಾ ಇದು ಅನಿವಾರ್ಯ ಮುಖಾಮುಖಿಯ ಮುಂದೂಡಿಕೆ ಮಾತ್ರ ಆಗಿದೆಯಾ? ಪರಮಾಣು ಶಕ್ತಿಯನ್ನು ಹೊಂದಿರುವ ವಿಲಕ್ಷಣ ನಡವಳಿಕೆಯ ನಾಯಕನೊಂದಿಗೆ ಅಂತಾರಾಷ್ಟ್ರೀಯ ವ್ಯವಸ್ಥೆ ಹೇಗೆ ವ್ಯವಹರಿಸುತ್ತೆ? ಒಪ್ಪಂದಗಳು, ಮೈತ್ರಿಗಳು ಮತ್ತೆ ಅಂತಾರಾಷ್ಟ್ರೀಯ ಕಾನೂನುಗಳು ಬಲಿಷ್ಠ ರಾಷ್ಟ್ರವನ್ನ ನಿರ್ಬಂಧಿಸದಿದ್ರೆ ನಿಯಮ ಆಧಾರಿತ ವ್ಯವಸ್ಥೆಯಲ್ಲಿ ಏನು ಉಳಿಯುತ್ತೆ? ನಾವೀಗ ನೋಡ್ತಾ ಇರೋದು ರಾಜತಾಂತ್ರಿಕತೆಯ ಅಂತ್ಯ ಮತ್ತೆ ವಿದೇಶಾಂಗ ನೀತಿಯಾಗಿ ಕ್ರೂರ ಬಲದ ಮರಳುವಿಕೆಯ ಈ ಕುರಿತ ಒಂದು ವಿಶ್ಲೇಷಣೆಯನ್ನ ವೀಕ್ಷಿಸೋದಕ್ಕೆ ಈ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ನಮ್ಮ ವಿಡಿಯೋಗಳನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಅದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.